ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮಾಡಿದ್ರಿ, ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡಿದ್ರಿ. ಹೇಳಿ ಸರ್, ಏನೆಲ್ಲ ತಪಾಸಣೆ ಮಾಡ್ತಾ ಇದ್ದಾರೆ? ಸರ್ಕಾರಿ ನಿವೃತ್ತ ನೌಕರರ ಸಂಘ ಮತ್ತು ವಯೋ ವಿಕಾಸ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರತಿ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಸರ್ಕಾರಿ ನಿವೃತ್ತಿ ನೌಕರ ಅಂದರೆ 60 ವರ್ಷಕ್ಕೂ ಮೇಲ್ಪಟ್ಟು ಸರ್ಕಾರಿ ನಿವೃತ್ತಿ ನೌಕರರ ಕುಟುಂಬ ಪಿಂಚಣಿದಾರರ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತವಾದಂಥ ಆರೋಗ್ಯ ತಪಾಸಣೆಯನ್ನು ಇಂದಿನಿಂದಲೂ ಕೂಡ ನಾವು ಮಾಡ್ಕೊಂಬರ್ತಿದ್ದೇವೆ. ಸೊ ಅದೇ ರೀತಿಯಲ್ಲಿ ಇವತ್ತು ವಯೋ ವಿಕಾಸ ಸಂಸ್ಥೆಯೊಂದಿಗೆ ನಾವು ಬೆಂಗಳೂರು ನಗರದ ಎಲ್ಲ ನಿವೃತ್ತಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತವಾದಂಥ ಆರೋಗ್ಯ ತಪಾಸಣೆ ಇವತ್ತು ಹಮ್ಮಿಕೊಂಡಿದ್ವಿ. ಈ ತಪಾಸಣೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನರು ಭಾಗವಹಿಸಿ ಸೌಲಭ್ಯವನ್ನು ಇವತ್ತು ಪಡ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳನ್ನು ಇದನ್ನು ವಿಸ್ತರಿಸ್ತಾ ಇರ್ತೀವಿ. ಮತ್ತು ಏನು ಆರೋಗ್ಯಕರವಾಗಿ ನಾವಿದ್ದರೆ ಕೆಲಸ ಮಾಡಲಿಕ್ಕೆ, ಓಡಾಡಲಿಕ್ಕೆ, ತಿರುಗಾಡಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಫಸ್ಟು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಪ್ರತಿಯೊಬ್ಬರ ಶ್ರೀಸಾಮಾನ್ಯನ ಕರ್ತವ್ಯ. ಸೊ ಆ ಹಿನ್ನೆಲೆಯಲ್ಲಿ ವಯೋ ವಿಕಾಸ ಸಂಸ್ಥೆ ನಿವೃತ್ತಿ ನೌಕರರ ಸಂಘ ಮೊದಲಿಂದಲೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನನ್ನ ಜೊತೆ ವಯೋ ವಿಕಾಸ ಸಂಸ್ಥೆಯ ಸಂಘಟನಾಗಾರರು ಶ್ರೀನಿವಾಸ್ ಅಂತವರು ಕೂಡ ಇದ್ದಾರೆ. ಅವರ ಒಂದು ಸಂಯೋಜನೆಯೊಂದಿಗೆ ಅವರು ಎಲ್ಲ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವ್ರನ್ನ ವೈದ್ಯರನ್ನು ನುರಿತ ವೈದ್ಯರುಗಳನ್ನು ಇವತ್ತು ಕರ್ಕೊಂಬಂದು ನಮ್ಮ ಹಿರಿಯ ನಾಗರಿಕರಿಗೆ ಮತ್ತು ಸರ್ಕಾರಿ ನಿವೃತ್ತ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಈ ಸೌಲಭ್ಯವನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಅವರಿಗೆ ನಾನು ನನ್ನ ಸರ್ಕಾರಿ ನಿವೃತ್ತಿ ನೌಕರರ ಸಂಘದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಕೃತಜ್ಞತೆ ಮಾಡ್ತೀನಿ. ಸೊ ಈ ದಿವಸ ಉಚಿತ ಆರೋಗ್ಯ ತಪಾಸಣೆ, ದಂತ ತಪಾಸಣೆ, ಕಿವಿ ತಪಾಸಣೆ, ಮತ್ತು ಕಣ್ಣಿನ ತಪಾಸಣೆ, ಡಯಾಬಿಟಿಕ್ ತಪಾಸಣೆ, BP ನೋಡೋದು, ಮತ್ತು ECG ಮಾಡ್ತಾಯಿದ್ದಾರೆ, ಕಿವಿಗೆ ತಪಾಸಣೆ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಮನುಷ್ಯನಿಗಿರ್ತಕ್ಕಂಥ ಕೆಲವು ಪ್ರಮುಖವಾದಂಥ ಅಂಗಗಳನ್ನ ಎಲ್ಲ ತಪಾಸಣೆ ಇವತ್ತು ನಮ್ಮ ಅರ್ತ್ ಹಾಸ್ಪಿಟ್ಲು ನುರಿತ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಇವತ್ತು ಆ ತಪಾಸಣೆ ಉಚಿತವಾಗಿ ನಮಗೆ ಮಾಡಿಕೊಡ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ನಾವು ಆಯಾ ತಾಲೂಕಿನಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಮಾಡಲಿಕ್ಕೆ ಹೇಳಿದ್ದೀವಿ. ಸೊ ಅವರು ರಾಜ್ಯದಿಂದ ಜಿಲ್ಲೆಯಿಂದ ಬೇರೆಯವರು ಬರಲಿಕ್ಕೆ ದೂರ ಆಗೋದ್ರಿಂದ ಬೆಂಗಳೂರಿಗೆ ಸೀಮಿತವಾಗಿರ್ತಕ್ಕಂಥ ಹಿರಿಯ ನಾಗರಿಕರಾಗಿರ್ಬೋದು, ಶ್ರೀಸಾಮಾನ್ಯರಾಗಿರ್ಬೋದು, ನಿವೃತ್ತಿ ನೌಕರರಾಗಿರೋದು ಅಥವಾ ಕುಟುಂಬ ಪಿಂಚಣಿ 60 ವರ್ಷಕ್ಕೆ ಮೇಲ್ಪಟ್ಟಂಥ ಎಲ್ಲ ನಮ್ಮ ಹಿರಿಯರಿಗೆ ಈ ಒಂದು ಉಚಿತವಾಗಿ ನಮ್ಮ ಸರ್ಕಾರಿ ನಿವೃತ್ತಿ ನೌಕರರ ಸಂಘ ಹಿಂದಿನಿಂದಲೂ ಮಾಡಿಕೊಡ್ತಾ ಇದೆ. ಇವತ್ತು ಕೂಡ ಮಾಡ್ತೀವಿ, ಮುಂದಿನ ಕೂಡ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಬತ್ತೇವೆ. 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಯಾವಾಗ ಅನುಕೂಲ ಆಗುತ್ತೆ ಆ ಅನುಕೂಲದ ಸ್ಥಿತಿಯನ್ನು ನೋಡಿಕೊಂಡು ನಾವು ಮಾಡ್ತೇವೆ. ಕಣ್ಣಿನ ತಪಾಸಣೆ, ಆರೋಗ್ಯ ಸಮಸ್ಯೆ ಇದ್ದರೆ ಆ ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳು ಇದು ಅಂಥ ಗಂಭೀರ ಕಾಯಿಲೆಗಳು ಏನು ಪತ್ತೆ ಆಗಿಲ್ಲ. ಕಣ್ಣಿನ ಅಥವಾ ತೊಂದರೆ ಇರೋರು ಮತ್ತು ಕಿವಿ ತೊಂದರೆ ಇರೋರು ಅವರ ಹಾಸ್ಪಿಟ್ಲಿಗೆ ಆಹ್ವಾನವನ್ನು ಮಾಡಿದ್ದಾರೆ. ಅಲ್ಲಿ ಹೋಗಿ ಅವರು ತಪಾಸಣೆಯನ್ನು ಮಾಡಿಸ್ಕೊಬೇಕಾಗ್ತದೆ. ಥ್ಯಾಂಕ್ ಯು. ಏನಿಲ್ಲ ಸರ್, ವರ್ಷ ನಮ್ಮ ಅಧ್ಯಕ್ಷರು ಭೈರಪ್ಪ ಸರ್ ನಿವೃತ್ತಿ ನೌಕರರ ಸಂಘದಲ್ಲಿ ನಮ್ಗೆ ಯಾವಾಗಲೂ ಉಚಿತ ವೈದ್ಯಕೀಯ ತಪಾಸಣೆ ಮಾಡಿಸ್ತಾರೆ. ನಾವು ರನ್ನಿಂಗ್ ಅಸೋಸಿಯೇಷನಿಂದ ಹಿಡಿದು ಈಗ ನಿವೃತ್ತಿ ನೌಕರರ ಸಂಘದವ್ರಿಗೂ ಬಂದ್ರೂ ನಾವು ಅದೇ ಒಂದು ಸೌಲಭ್ಯಗಳನ್ನ ಪಡಿತಾ ಇದ್ದೀವಿ. ಭೈರಪ್ಪ ಸರ್ ಇರೋವರೆಗೂ ನಮ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ರು ಎಲ್ಲ ಬೇಡಿಕೆಗಳು ಹಂತ ಹಂತವಾಗಿ ಈಡೇರಿಸ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಆರೋಗ್ಯನ ಕಾಪಾಡ್ಕೊಳ್ಬೇಕು ಅನ್ನೋದು ಒಂದು ನಮಗೆಲ್ಲರಿಗೂ ಒಂದು ಸಿದ್ಧಾಂತದ ಪ್ರಕಾರ ಮಾಡಿಸ್ತಾ ಇದ್ದಾರೆ. ಇದೊಂದು ನಿವೃತ್ತಿ ನೌಕರರು 5,50,000 ಜನ, ಇಷ್ಟು ಜನನೂ ಉಪಯೋಗ ಪಡ್ಕೊಳ್ಬಹುದು ಅನ್ನೋ ಒಂದು ಹಂತದಲ್ಲಿ ನಾವು ತಲುಪಿದ್ದೀವಿ. ಖುಷಿ ಆಗ್ತಾ ಇದೆ ಸರ್ ಈ ಮೆಡಿಕಲ್ ಚೆಕಪ್ದು ಅದೆಲ್ಲ ಮಾತಾಡೋದು. ಶಿಕ್ಷಣದ ಮಹತ್ವದ ಬಗ್ಗೆ ಇವರೆಲ್ಲ ಅವಾಗವಾಗ ಆರೋಗ್ಯದ ತಪಾಸಣೆ ಇಡ್ತಾರಲ್ಲ, ಅದು 60 ವರ್ಷದ ಮೇಲ್ಪಟ್ಟವರಿಗೆ ಮತ್ತು ನಿವೃತ್ತಿ ಹೊಂದಿದವರಿಗೆ ಹೆಚ್ಚು ಉಪಯುಕ್ತವಾಗುತ್ತದೆ. ಅವರಿಗೆ ನಮಗೆ ಆರೋಗ್ಯ ಸರಿಯಿಲ್ಲ ಎಂಬುದೊಂದೇ ಚಿಂತೆಯಾಗಿರುತ್ತದೆ. ಅದಕ್ಕಾಗಿ ಭೈರಪ್ಪನವರು ಈ ಕಾರ್ಯಕ್ರಮವನ್ನು ಅವಾಗವಾಗ ಆಯೋಜನೆ ಮಾಡಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರೆಲ್ಲರೂ ನಿವೃತ್ತ ನೌಕರರೆಲ್ಲರೂ ಬಂದು ಇಲ್ಲಿ ತಪಾಸಣೆ ಮಾಡಿಸಿಕೊಳ್ಳುವುದು ಅವರಿಗೆ ಹೆಚ್ಚು ಉಪಯುಕ್ತವಾಗುತ್ತದೆ ಮತ್ತು ಅವರಿಗೆ ಸಂತೋಷವಾಗುತ್ತದೆ. ನನಗೆ BP ಇಲ್ಲ, ಶುಗರ್ ಇಲ್ಲ, ಯಾವುದೇ ಕಣ್ಣಿನ ತೊಂದರೆ ಇಲ್ಲ, ಆರೋಗ್ಯವಂತಾಗಿದ್ದೇನೆ, 1-2-3 ಹೊತ್ತು ಊಟ ಮಾಡಿ
ಕಣ್ತುಂಬ ನಿದ್ದೆ ಮಾಡಿ ಎಲ್ಲರೊಟ್ಟಿಗೆ ಸಂತೋಷದಿಂದ ಮಾತಾಡಿ ಕುಟುಂಬದವರೊಟ್ಟಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದೇನೆ ಎಂಬುದೇ ಅವರಿಗೆ ಸಂತೋಷ.